ಏನಂದ್ರೆ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆ ಸೇರಿಸ್ಬೇಕು ಸರ್. ಒಳ್ಳೆಯದು ಸರ್. ಭಗವತ್ತು ನೀತಿ ಅದ್ರ ಬಗ್ಗೆ ಎಲ್ಲ ಭಾರಿ ಚೆನ್ನಾಗಿದೆ. ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಬೇಕಾಗುತ್ತೆ, ಅವಶ್ಯಕತೆ ಇದೆ. ಹಂಗಾಗಿ ಭಗವದ್ಗೀತೆ ಸೇರಿಸ್ಬೇಕು ಸರ್, ಪಠ್ಯ ಪುಸ್ತಕಗಳಲ್ಲಿ ಇರ್ಬೇಕು ಸರ್. ಆ ಥರ ನೀತಿ ಬೋಧನೆಗಳು ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ಸರ್. ಹಂಗೆ ಆ ರೀತಿ ಭಗವದ್ಗೀತೆಯಲ್ಲಿ ತನ್ನ ಸಾರಾಂಶದಲ್ಲಿ ಎಲ್ಲ ಕೃಷ್ಣ ಅರ್ಜುನ ಎಲ್ಲರ ಬಗ್ಗೆನೂ ಚೆನ್ನಾಗೆ ನಾವು ಕೇಳಿದ್ದೀವಿ, ಓದಿದ್ದೀನಿ. ಹಂಗಾಗಿ ಭಗವದ್ಗೀತೆ ಇದ್ದೇ ಒಳ್ಳೆಯದು ಸರ್. ಸೇರಿಸ್ಬೇಕು ಸರ್, ಖಂಡಿತ ಸೇರಿಸ್ಬೇಕು ಸರ್. ಒಳ್ಳೆಯದು ಸರ್, ಚೆನ್ನಾಗಿದೆ ಸರ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದ ಮೇಲೆ ನಮ್ಮ ರಾಜ್ಯಕ್ಕೆ ಲಾಭ ಆಯಿತು, ಲಾಭ ಆಗಲಿಲ್ಲ? ಅದು ನನಗೆ ರಾಜಕೀಯದ ಬಗ್ಗೆ ಅದು ಆಗಿರ್ಬೋದು, ಅದು ನನಗೆ ಬೇರೆ. ಆದರೆ ಎಜುಕೇಷನ್ ಮುಖಾಂತರ ಎಲ್ಲ ಚೆನ್ನಾಗಿ ಅನುಕೂಲ ಆಗ್ತೈತೆ, ಎಲ್ಲರ ಕಡೆಯೂ ಆಗ್ತೈತೆ, ಈಗಿರೋ ಕಡೆಯೂ ಆಗ್ತೈತೆ, ಮುಂದೇನೂ ಆಗ್ತೈತೆ. ಆಗಲಿ ಒಳ್ಳೆಯದು. ಆದರೆ ಚೆನ್ನಾಗಿ ಸೆಂಟ್ರಲಲ್ಲಿ ಒಬ್ಬರು ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯದು, ಅದು ನಮಗೂ ಒಳ್ಳೆಯದು. ಆದರೆ ಅವರು ಅಲ್ಲಿಂದ ಸಪೋರ್ಟ್ ಮಾಡುತ್ತಾರೆ, ಮಾಡಬೇಕು, ಮಾಡಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಸ್ಥಾನದಲ್ಲಿ ಮುಂದುವರಿಬೇಕು ಬೇಡ ಸರ್? ಅದು ಪಕ್ಷ ಹೈಕಮಾಂಡ್ ಅಂತ ಹೇಳ್ತಿದ್ದಾರೆ, ಅವರು ಡಿಸೈಡ್ ಮಾಡ್ತಾರೆ. ನಾವು ಅದ್ರ ಪಕ್ಷದ ಬಗ್ಗೆ ಮಾತಾಡೋದು ಬೇಡ. ಒಳ್ಳೆಯದು, ಯಾರಾದರೂ ಒಳ್ಳೆಯದೇ, ರಾಜ್ಯಕ್ಕೆ ಒಳ್ಳೆ ಅಭಿವೃದ್ಧಿ ಆದರೂ ಸಾಕು ಸರ್. ಅಂದರೆ 2.5 ವರ್ಷ ಒಪ್ಪಂದ ಅಲ್ಲಿ ಇರಲಿ, ಅದು ಅವರವರು ಏನೇನು ಆಗಿತ್ತು ಅದು ಅವರಲ್ಲೇ ಇತ್ತು. ಹಂಗಾಗಿ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ ಸಿಎಂ ಮಾಡ್ತಾರೆ, ಮಾಡಿದರೆ ಒಳ್ಳೆಯದು ಸರ್. ಮಾಡಬೇಕು, ಭಾಳ ದಿನಲಸಿ ಅದು ಇದೆ, ಆದರೂ ಒಳ್ಳೆಯದು ಸರ್. ವಿಶ್ವಾಸ ಇದೆ ಸರ್? ಮಾಡ್ತಾರೆ ಸರ್, ಮಾಡ್ಬೋದು. ಕುಮಾರಸ್ವಾಮಿ ಅವರು ರಾಜ್ಯದ ಕೇಂದ್ರದ ಒಂದು ಮಂತ್ರಿ ಆದಮೇಲೆ ನಮ್ಮ ರಾಜ್ಯಕ್ಕೆ ಏನಾದರೂ ಲಾಭ ಆಗಿದೆಯಾ? ಲಾಭ ಆಗಿದೆ? ಏನು ಯೂಸ್ ಏನಿಲ್ಲಪ್ಪ, ಇದೆಲ್ಲ ಇದೇನು ಆಗಲ್ಲ ಅಲ್ವಾ? ಏನು ಯೂಸ್ ಆಗಿಲ್ಲ. ನನಗೆ ಅಷ್ಟೊಂದು ಈ ಕರ್ನಾಟಕ ರಾಜಕೀಯ ಬಗ್ಗೆ ಗೊತ್ತಾಗಿಲ್ಲ. ನನ್ನೆಲ್ಲ ಆಂಧ್ರ ಕಡೆ ಅವರು. ಗೀತೆ ಸೇರಿಸ್ಬೇಕು, ಸೇರಿಸಬಾರ್ದು? ಸೇರಿಸ್ಬೇಕು, ಸೇರಿಸಲೇಬೇಕು. ಅದಿಲ್ಲ ಅಂದರೆ ಹೆಂಗೆ ಓದೋಕ್ಕೆ? ಮಕ್ಳಿಗೆ ಅದು ಬೇಕೇ ಬೇಕು. ಅಂದರೆ ಈಗ ಇನ್ನೊಂದೇನೆಂದರೆ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ, ಕೇಂದ್ರದ ಮಂತ್ರಿ ಆದಮೇಲೆ ಕರ್ನಾಟಕಕ್ಕೆ ಲಾಭ ಆಯಿತು, ಲಾಭ ಆಗಲಿಲ್ಲ? ಲಾಭ ಏನೂ ಆಗಿಲ್ಲ, ಬರೀ ಲಾಸ್ನೇ. ನಮ್ಮ ಆಟೋ ಡ್ರೈವರ್ಗಳು ಲಾಸು, ಎಲ್ಲರಿಗೂ ಲಾಸೇ. ಫಸ್ಟ್ ಇದುವೇ ಹೋಗ್ಬೇಕು, ಕಾಂಗ್ರೆಸ್ ಇದನ್ನೇ ಹೋಗ್ಬೇಕು. ನಮ್ಮದು ಏನಿದೆಯೋ ಮೋದಿಜಿ ಬರಬೇಕು, ಅವ್ರ ನಾಟನ ಇದು ಮಾಡಬೇಕು. ಕಾಂಗ್ರೆಸ್ನೇ ಬರಬಾರ್ದು, ಇಂಡಿಯಾಗೆ ಬರಬಾರ್ದು ಕಾಂಗ್ರೆಸ್ಸು. ಏನಂದರೆ ಸಿದ್ದರಾಮಯ್ಯನವರು ಸಿ ಎಂ ಆಗಿ ಮುಂದುವರಿಬೇಕಾ ಬೇಡವಾ? ಬೇಡಲೇ ಬೇಡ, ನಮ್ಮ ಯಡಿಯೂರಪ್ಪ ಬಂದರೆ ಸಾಕು. ಅಂದರೆ ಕಾಂಗ್ರೆಸ್ನಲ್ಲಿ ದಲಿತರನ್ನ ಸಿ ಎಂ ಮಾಡ್ತಾರೆ ಕಾಂಗ್ರೆಸ್ನವರು? ಮಾಡ್ತಾರೆ, ಅವರೇ ಮಾಡೋದು. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಇವರೇನಾದರೂ? ಏನು ಮಾಡಲ್ಲ ಅವರು. ಸೇರಿಸ್ಬೇಕು. ನಮ್ಮ ಹಿಂದೂಸ್ತಾನದ ಅದು ಆದೇಶ ಇರಬೇಕದು, ಒಳ್ಳೆಯದು ಇರಬೇಕದು. ನಮ್ಮ ಹಿಂದಿಂದ ನಮ್ಮ ಭಾರತೀಯ ಸಂಸ್ಕೃತಿ ಇದೆ ಅದರಲ್ಲಿ, ಅದರಿಂದ ಸೇರಿಸಲೇಬೇಕು ಅದನ್ನು. ಕುಮಾರಸ್ವಾಮಿಯವರು ಒಳ್ಳೆಯ ಉದ್ದೇಶದಿಂದ ಹೇಳಿದ್ದಾರೆ, ಅದರಿಂದ ಅದನ್ನು ಸೇರಿಸಿ, ಒಳ್ಳೆಯದು. ಮುಂದಿನ ಜನಾಂಗಕ್ಕೂ ಮುಂದಿನ ಫ್ಯೂಚರ್ಗೆ ಅನುಕೂಲ ಆಗುತ್ತೆ. ನಮ್ಮ ಕನ್ನಡ ನಾಡು ನುಡಿ ಹಿಂದೂ ಸಂಸ್ಕೃತಿ ಒಳ್ಳೆಯ ಒಂದು ಆಶಯ, ಅದು ಸೇರಿಸಿ, ಒಳ್ಳೆಯದು. ಸರ್, ಕರ್ನಾಟಕದಲ್ಲಿ ಕೇಂದ್ರದ ಮಂತ್ರಿ ಆದಮೇಲೆ ಕುಮಾರಸ್ವಾಮಿ ರಾಜ್ಯಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿಲ್ಲ? ಆಗಿದೆ, ಬೇಕಾದಷ್ಟು ಮಾಡಿದ್ದಾರೆ. ಎಲೆಕ್ಟ್ರಿಕ್ಸ್ ಬಸ್ಗಳನ್ನು ಈಗ ಬಿಟ್ಟಿದ್ದಾರೆ ನೋಡಿ, ಒಂದು ಸುಮಾರು 7,000 ಹತ್ತಿರ ಮೋದಿಯವರು ರಿಲೀಸ್ ಮಾಡಿದ್ದಾರೆ, ಕರ್ನಾಟಕಕ್ಕೋಸ್ಕರನೇ ಮಾಡಿದ್ದಾರೆ. ಒಳ್ಳೆಯ ಅನುಕೂಲ ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಒಳ್ಳೆಯ ಉದ್ದೇಶ, ಒಳ್ಳೆಯ ನಾಯಕ, ಮಾಡಲಿ, ಕೆಲಸ ಮಾಡಲಿ, ಒಳ್ಳೆಯದು. ಅವರು ಬೇರೆ ಪಕ್ಷ ಈ ಪಕ್ಷ ಅಂತೇನಿಲ್ಲ, ನಮಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಜನನಾಯಕನಿಗೆ ನಾವು ಒಂದು ಆಶಯ, ಒಂದು ಬೆಂಬಲ ಕೊಡೋಣ. ಓಕೆ. ಏನಂದರೆ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಲ್ಲಿ ಮುಂದುವರಿಬೇಕು ಬೇಡ? ಬೇಡ, ಸಾಕು. ಅವರಿಗೆ ವಯಸ್ಸಾಗಿದೆ, ಕೆಲಸ ಮಾಡಿದ್ದಾರೆ, ಸೀನಿಯರ್ಸ್ ಇದ್ದಾರೆ. ನೆಕ್ಸ್ಟ್ ಇರ್ತಕ್ಕಂಥ ಫ್ಯೂಚರ್ ಬಿಟ್ಟುಕೊಡೋಣ. ಒಬ್ಬರೇ ಮಾಡಬೇಕು ಅನ್ನೋದೇನಿಲ್ಲ. ಡಿ ಕೆ ಶಿವಕುಮಾರ್ ಒಳ್ಳೆ ಲೀಡ್ ಇದ್ದಾರೆ, ಕೊಡೋಣ, ಅವ್ರಿಗೂ ಕೊಡೋಣ. ಅವರು 1-2 ವರ್ಷ ಮಾಡಲಿ. ನೆಕ್ಸ್ಟು BJP ಗೌರ್ಮೆಂಟ್ ಬಂತು, ಗ್ಯಾರಂಟಿ ಬರ್ತದೆ, ಕಾಂಗ್ರೆಸ್ ಬರೋಲ್ಲ. ಅದರೊಳಗಡೆ ಇವರು ಒಂದು ಸಿ ಎಮ್ ಆಗಲಿ ಅನ್ನೋದು ನಮಗೂ ಒಂದು ಯುವಕರಿಗಾಗಲಿ ವಯಸ್ಸಾದವಂತಲ್ಲಿ ಸೀನಿಯರ್ಸ್ಗೆ ಆಸೆ ಇದೆ. ಕೊಡಿ, ಅವ್ರಿಗೂ ಕೊಡಿ, ಚಾನ್ಸ್ ಕೊಡಿ. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ ಸಿ ಎಂ ಮಾಡ್ತಾರಾ? ಮಾಡಲ್ಲ. ಇಲ್ಲ, ಸಾಧ್ಯ ಇಲ್ಲ, ಮಾಡಲ್ಲ, ಸುಳ್ಳದು. ಅದು ಹಿಂದೆ ಖರ್ಗೆ ಅವ್ರ ಕಾಲದಿಂದಲೂ ಮಾಡ್ತೀವಿ ಅಂತ ಬಂದು ಟೋಪಿ ಹಾಕೊಂಬಂದರೆ ಹೊರತು ದಲಿತರಂತೂ ಇವ್ರು ಮಾಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಮಾಡಲ್ಲ, ಸುಳ್ಳು. ಆ ನಂಬಿಕೆ ಇಟ್ಕೋಬಾರ್ದು ಯಾರೂ. ವಂಚಿತರಾಗಿದೆ. ವಂಚಿತ ಮಾಡಿದ್ದಾರೆ, ಖರ್ಗೆ ಅವರೇ ಮಾಡ್ಬೋಯ್ತು. ಅಂಥ ಲೀಡರ್ನೇ ಬಿಟ್ಟ ಮೇಲೆ ಇನ್ಯಾರಿಗೂ ಮಾಡತಕ್ಕಂಥ ಉದ್ದೇಶ ಇಲ್ಲ, ಮಾಡಲ್ಲ ಅವರು. ಕೊಡಿ, ಅವ್ರನ್ನ ಬಳಸ್ಕೊಂಡ್ರಷ್ಟೇ, ಓಟ್ಗೋಸ್ಕರ ಬಳಸ್ಕೊಂಡ್ರು, ಆದರೆ ಮಾಡಲಿಲ್ಲ ಅವರು. ಖರ್ಗೆ ಅವ್ರನ್ನೇ ಮಾಡಬೇಕಿತ್ತು. ಅಂಥ ಒಬ್ಬ ದೊಡ್ಡ ಲೀಡರ್ನ ಕೈ ಬಿಟ್ಟರು ಇವರು, ಸೋಲಿಸಿದ್ರು. ಉದ್ದೇಶಪೂರ್ವಕವಾಗಿ ಸೋಲ್ಸರು. ಪರಮೇಶ್ವರ್ ಸೋಲ್ಸರು, ಹಿಂದೆ ನಿಂತ್ಕೊಂಡು ಚೂರಿ ಹಾಕಿದರು, ಮಾಡಿದರು. ಪರಮೇಶ್ವರ್ ಅಂತ ಲೀಡರ್ ಇನ್ಯಾರು ಇಲ್ಲ ಬಿಡಿ, ಮಾಡ್ಬೋದಿತ್ತು ಅವ್ರನ್ನ. 10 ವರ್ಷಗಳ ಕಾಲ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಅವರು, ಮಾಡಬೇಕಿತ್ತು, ಮಾಡಲಿಲ್ಲ, ಅವ್ರಿಗೆ ಮಾಡಲಿಲ್ಲ.
ಒಟ್ನಲ್ಲಿ ಕೈಗೊಂಬೆ ಥರ ಮಾಡ್ತಾರೆ. ಕೈಗೊಂಬೆ ಅಷ್ಟೇ, ಓಟ್ಗೋಸ್ಕರ ಕೈಗೊಂಬೆ ಮಾಡ್ಕೋತಾರೆ, ಕೈ ಬಿಡ್ತಾರೆ ಅವ್ರನ್ನ. ಯಾವತ್ತೇ ದಲಿತರಿಗಂತೂ ಕಾಂಗ್ರೆಸ್ನಿಂದ ಯಾವುದೇ ಹೆಲ್ಪ್ ಮಾಡಲ್ಲ ಅವರು, ಸುಮ್ಮನೆ ನಾಟಕ ಅಷ್ಟೇ. ಪುಸ್ತಕದಲ್ಲಿ ಭಗವದ್ಗೀತೆ ಸೇರಿಸ್ಬೇಕು ಸೇರಿಸಬಾರ್ದು? ಸೇರಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಸೇರಿಸ್ಬೋದು. ಯಾಕೆ ಸರ್, ಯಾಕೆ ಸರ್? ಯಾವುದೇ ಧರ್ಮದ ಬಗ್ಗೆ ಹೇಳ್ಬೋದು, ಅದ್ರ ಏನು ಪ್ರಾಬ್ಲಮ್ ಇಲ್ಲ ಸರ್, ಹೇಳ್ಬೋದು ಧರ್ಮದ ಬಗ್ಗೆ. ಸರ್ ಏನಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದ ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ, ಕೇಂದ್ರದ ಮಂತ್ರಿ ಆದಮೇಲೆ ರಾಜ್ಯಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿಲ್ಲ? ಆಗಿಲ್ಲ ಸರ್, ಲಾಭ ಆಗಿಲ್ಲ, ಏನೂ ಆಗಿಲ್ಲ. ಹೇಳಿ ಸರ್, ಆಗಿಲ್ಲ ಸರ್. ಎಲ್ಲ ಬಸ್ಗಳನ್ನೆಲ್ಲ ಬಿಟ್ಟಿದ್ದಾರೆ, EV ಬಸ್ಗಳು, ದೊಡ್ಡ ದೊಡ್ಡ ಯೋಜನೆ ತಂದರೆ ಏನು ಹೇಳ್ತಾರೆ? ಅಷ್ಟೊಂದು ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಸರ್ ಅಷ್ಟೊಂದು. ಇನ್ನೊಂದು ಏನಂದರೆ ಸರ್, ಹಾಂ ಸರ್. ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಹಾಂ ಸರ್. ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರೇ ಆಗಿ CM ಸ್ಥಾನದಲ್ಲಿ ಮುಂದುವರಿಬೇಕೋ ಬೇಡವೋ? ಅದು ಅವ್ರು ಬಿಟ್ಟಿದ್ದು ವಿಚಾರ ಸರ್, ಅದು ನಾ ಹೇಳೋಕೆ ಬರೋದಿಲ್ಲ. ಅದನ್ನು ಮುಂದುವರಿಬೋದು, ಬಿಡ್ಬೋದು ಸರ್, ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಅಷ್ಟೇ. 2.5 ವರ್ಷ ಒಪ್ಪಂದ ಆಗಿತ್ತು, ಈ 2.5 ವರ್ಷ ಹೌದು ಹೌದು ಸರ್, ಆಗಿತ್ತು. ಅವರೇ ಮುಂದುವರಿಬೇಕು, ಅದು ಹಿಂಗೆ ನಡೆಯುತ್ತೆ ಸರ್, ಮುಂದುವರೆದ್ರೆ ಏನು ಪ್ರಾಬ್ಲಮ್ ಇಲ್ಲ. DK ಶಿವಕುಮಾರ್ ಅವರು ಆಗ್ಬೋದು ಸರ್, ಅದೇನು ಪ್ರಾಬ್ಲಮ್ ಇಲ್ಲ ಸರ್. ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ CM ಮಾಡ್ತಾರ ಮಾಡಲ್ಲ? ಅದು ಅಷ್ಟೊಂದು ಐಡಿಯಾ ಇಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ಮಾಡ್ಬೋದು ಸರ್, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮಾಡ್ತೀನಿ ಅಂತ ಆಶ್ವಾಸನೆ ಇತ್ತು, ಬಟ್ ಇನ್ನೂ ಮಾಡಿಲ್ಲ. ಹಾಂ ಹಾಂ ಸರ್, ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ, ನನಗೆ ಅಷ್ಟೊಂದು ಇದು ಇಲ್ಲ. ರಾಜಕೀಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸರ್ ನನಗೆ. ಮತ್ತೆ ಸೇರಿಸ್ಬೇಕು ಸೇರಿಸ್ಬಾರ್ದು? ಭಗವದ್ಗೀತೆ ಸೇರಿಸ್ಬೇಕು. ಯಾಕೆ ಸೇರಿಸ್ಬೇಕು? ಅದು ಭಗವದ್ಗೀತೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕಲ್ಲ ಸರ್. ಏನಂದರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದಮೇಲೆ ನಮ್ಮ ರಾಜ್ಯಕ್ಕೆ ಲಾಭ ಆಗಿದೆಯೋ, ಲಾಭ ಆಗಿಲ್ಲ? ರಾಜಕೀಯ ಬದಲು ಬಿಟ್ಟು ಮಾತಾಡಿ. ಪುಸ್ತಕದಲ್ಲಿ ಭಗವದ್ಗೀತೆ ಸೇರಿಸ್ಬೇಕಾ ಸೇರಿಸ್ಬಾರ್ದು? ಸರ್ ಸೇರಿಸ್ಬೇಕು, ಒಳ್ಳೆಯದು. ಹೇಗೆ ಗೊತ್ತಾ, ನಮ್ಮ ಹಿಂದೂ ಧರ್ಮದ ಒಂದು ಇದನ್ನು ಮಕ್ಕಳಿಗೆ ತಿಳಿಸ್ಬೇಕು, ಬೆಳೆಯೋ ಮಕ್ಕಳಿಗೆ, ಯೂತ್ಸ್ಗೆ ಅದು ತುಂಬ ಅವಶ್ಯಕತೆ ಇದೆ ಸರ್, ಖಂಡಿತ ಬೇಕಾಗಿದೆ ಸರ್. ಏನಂದರೆ ಕರ್ನಾಟಕದಲ್ಲಿ ಕೇಂದ್ರದ ಮಂತ್ರಿ ಆದಮೇಲೆ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿಲ್ಲ? ಕುಮಾರಸ್ವಾಮಿ ಆದಮೇಲೆ ಕೇಂದ್ರದ ಮಂತ್ರಿ ಆದಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಲಾಭ ಆಗಿದೆಯೋ, ಲಾಭ ಆಗಿಲ್ಲ? ಸರ್ ಇನ್ನೂ ಆಗಬೇಕಾಗಿದೆ ಖಂಡಿತ, ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾಡಿಲ್ಲ, ಇನ್ನೂ ಮಾಡಬೇಕಾಗಿದೆ ಅವರು. ಸರ್ ಏನಂದರೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ CM ಸಿದ್ದರಾಮಯ್ಯನವರೇ CM ಸ್ಥಾನದಲ್ಲಿ ಮುಂದುವರಿಬೇಕಾ, ವರಿಬಾರ್ದು? ರಾಜ್ಯದಲ್ಲಿ CM ಸಿದ್ದರಾಮಯ್ಯನವರು CM ಸ್ಥಾನದಲ್ಲಿ ಮುಂದುವರಿಬೇಕಾ ಬೇಡವಾ? ಬೇಡ ಸರ್. ಹೇಗೆ ಗೊತ್ತಾ, ಈಗೆಲ್ಲನ ಫ್ರೀ ಬಸ್ಗಳು ಬಿಟ್ಟು ತುಂಬಾ ಅತಂತ್ರ ಸ್ಥಿತಿಗೆ ಬಂದಿದೆ. ನಮ್ಮ ಕರ್ನಾಟಕದ ಒಂದು ಜನಜೀವನ ಪರಿಸ್ಥಿತಿ ತುಂಬ ಅತಂತ್ರ ಸ್ಥಿತಿಗೆ ಬಂದಿದೆ. ಇವು ಯಾವ ಫ್ರೀ ಕೊಟ್ಟಿರೋ ಅವಶ್ಯಕತೆ ಇರಲಿಲ್ಲ. ಅದೇ ಮಕ್ಕಳು ಎಜುಕೇಷನಿಗೆ ಪ್ರೋತ್ಸಾಹ ಮಾಡಬೇಕಾಯಿತು. ಆ ಕೆಲಸ ಬಿಟ್ಟು ಈ ಫ್ರೀ ಕೊಟ್ಟಿರೋ ಒಂದು ಇದೆಯಲ್ಲ, ಅದು ನನ್ನ ದೃಷ್ಟಿನೆಲ್ಲ ಅದು ಸರಿಯಲ್ಲ ಅಂತ ಅಂದ್ಕೊಂಡಿದ್ದೆ. ಏನಂದರೆ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರನ್ನ CM ಮಾಡ್ತಾರ ಮಾಡಲ್ವಾ? ಯಾವತ್ತಿಗೂ ದಲಿತರನ್ನ ಮಾಡಲ್ಲ ಸರ್. ಇದು ದಲಿತರ ಸರ್ಕಾರ ತರಬಾರ್ದು ಅನ್ನೋ ಉದ್ದೇಶನೇ ಅವರಲ್ಲಿದೆ. ಎಷ್ಟೋ ಸರಿ ಅವಕಾಶಗಳಿತ್ತು, ಆದರೆ ಅವಕಾಶನ ಕಲ್ಪಿಸ್ಕೊಡ್ಲಿಲ್ಲ. ದಲಿತರು ಅವ್ರ ದೃಷ್ಟಿನಲ್ಲಿ ದಲಿತರು ಮುಖ್ಯಮಂತ್ರಿ ಆಗಬಾರ್ದು, ವೋಟ್ ಬ್ಯಾಂಕಿಗೋಸ್ಕರ ಬಳಸ್ಕೊತಾರೆ. ಅಷ್ಟು ಬಿಟ್ಟರೆ ಮುಖ್ಯವಾದ ಒಂದು ಸ್ಥಾನನ, ಮುಖ್ಯಮಂತ್ರಿ ಸ್ಥಾನನ ಯಾವತ್ತಿಗೂ ಕೊಡಲ್ಲ, ಮಾಡಲ್ಲ ಸರ್. BJPನೂ ಮಾಡಲ್ಲ ಮತ್ತು ಕಾಂಗ್ರೆಸ್ಸೂ ಮಾಡಲ್ಲ. ಜಸ್ಟ್ ವೋಟ್ ಬ್ಯಾಂಕಿಗೆ ಅಷ್ಟೇ ಬಳಸ್ಕೊತಿದ್ದಾರೆ ಅಷ್ಟೇ. ಯಾವುದು ಸರ್? ಹೌದೌದು ಸರ್, ಖಂಡಿತ ಸರ್. ಅದು ಆಗಿಂದಲೂ ಕೂಡ ಹಂಗೆ ಬಂದಿದೆ. ದಲಿತರನ್ನ ಅವಶ್ಯಕತೆಗೆ ಅಷ್ಟೇ ಬಳಸ್ಕೊಳ್ತಿದ್ದಾರೆ. ಬಟ್ ಆ ಥರ ಒಂದು ಉನ್ನತ ಒಂದು ಸ್ಥಾನ ಬರ್ತದಂದರೆ ಯಾವತ್ತೂ ಬಿಟ್ಕೊಡೋದಿಲ್ಲ. ಸೇರಿಸ್ಬೇಕು ಒಂದು. ಆ್ಯಂಡ್ ಇಲ್ಲ ಅಂದಿದ್ದಕ್ಕೋಸ್ಕರನೇ ಇವಾಗ ಬೇರೆ ಅವರ ಏನು ಹಿರಿಯರು ಏನಿದ್ದಾರೆ ಮನೆಯಲ್ಲಿ, ಅವರು ಅದನ್ನು ಸಪ್ರೇಟಾಗಿ ಹೇಳ್ಕೊಡ್ತಿದ್ದಾರೆ. ಈವನ್ ಇನ್ ದ ಸೋಷಿಯಲ್ ಮೀಡಿಯಾ ಆ್ಯಸ್ ವೆಲ್. ಅದರಲ್ಲೂ ಕೂಡ ಈ ಏನೇನು ಹಳೆ ಕಾಲದ್ದೆಲ್ಲ ರಾಮಾಯಣ ಅಥವಾ ಮಹಾಭಾರತ ಅದೆಲ್ಲ ಏನಿದೆ ಅದನ್ನು ಕೂಡ ಪರಿಚಯಿಸಿದ್ದಾರೆ. ಮಕ್ಕಳು ಬೇರೆ ಎಲ್ಲನೂ ಸ್ಕ್ರೋಲ್ ಮಾಡೋದಕ್ಕಿಂತ ಅದನ್ನು ಕಲ್ತ್ಕೊಂಡ್ರೆ ಒಳ್ಳೆಯದು. ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆದಮೇಲೆ ರಾಜ್ಯಕ್ಕೆ ಲಾಭ ಆಗಿದೆಯಾ, ಲಾಭ ಆಗಿಲ್ಲ? ನನಗೆ ಇದೆಲ್ಲ ಕೇಳಿದ್ರೆ ನಾನು ನಿಜವಾಗ್ಲೂ ಉತ್ತರ ಬರಲ್ಲ. ಇವಾಗ ಜನಪ್ರತಿನಿಧಿಗಳು ಅಂದ್ಬಿಟ್ಟು ನಾನು ಇವಾಗ ಇದನ್ನೆಲ್ಲ ಹೇಳೋದಕ್ಕೂ ಆಗೋದಿಲ್ಲ. ಹೊರಗಡೆ ಹೊರಟಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಹಾಂ ಸರಿ. CM ಸ್ಥಾನದಲ್ಲಿ ಮುಂದುವರಿಬೇಕೋ ಬೇಡ? ನಾವು ಇವಾಗ ನಾನು ಹೇಳಿದೆಲ್ಲ ಆಗ್ಬಿಡುತ್ತಾ? ಇಲ್ಲ ತಾನೇ. ಅಲ್ಲಿ ಏನಾಗಬೇಕೋ ಅದಾಗುತ್ತೆ. ಇವಾಗ ನಾನು ಹೇಳಿದ್ರು ನನ್ನ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ಪಾಪ ನನಗೆ ಬೇರೆ ಕೆಲಸ ಅದೇ ಯಾರೋ ಕಾಯ್ತಾ ಇದ್ದಾರೆ. ಇದಕ್ಕೂ ಮೇಲೆ ನಾವು ಏನು ಹೇಳೋದು ವ್ಯರ್ಥ, ಸಮಯ ವ್ಯರ್ಥ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ಅಷ್ಟೇ.
ಇನ್ನೊಂದೇನು ಇನ್ನೂ ಒಂದಿದೆಯಾ ಏನಿದೆ ಅಂತ ಇನ್ನೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಸರಿ ದಲಿತರನ್ನ ಸಿಎಂ ಮಾಡ್ತಾರೋ ಮಾಡಲ್ವೋ? ಮಾಡಿದ್ಮೇಲೆ ಹೇಳ್ತೀನಿ, ಮಾಡಿಲ್ಲ ಅಂದರೂ ಹೇಳ್ತೀನಿ. ಇವಾಗಲೇ ಕೇಳಿದ್ರೆ ಅದು ಕೂಡ ಯಾರ ಕೈಯಲ್ಲೂ ಇಲ್ಲ. ಅಂತ ಆಶ್ವಾಸನೆ ಕೊಡ್ತಾನೆ ಬಂದ್ರು. ಅವ್ರು ಕೊಡ್ತಾರೋ ಬಿಡ್ತಾರೋ ಅದು ನೀವು ನಂಬೋದ್ರ ಮೇಲೆ ಹೋಗುತ್ತೆ, ಅದು ನಮ್ಮ ಮೇಲೆ ಇಲ್ಲ ಅದು. ಸೊ ಇವಾಗ ನಾವು ಏನೋ ಅಂದ್ಕೊಂಡಿರ್ತೀವಿ, ಆಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಬರೋಲ್ಲ ಅನ್ನೋ ಥರ ಬರುತ್ತೆ. ಆಮೇಲೆ ನಾವು ಅಂದ್ಕೊಂಡಿದ್ದೇ ಬೇರೆ, ಅಲ್ಲಿ ಆಗಿದ್ದೇ ಬೇರೆ ಅನ್ನೋದು. ಮತ್ತು ಇಲ್ಲಿ ಯಾರ್ದೂ ತಪ್ಪಲ್ಲ, ಯಾರ್ದೂ ಸರಿನೂ ಅಲ್ಲ. ಸುಮ್ಮನೆ ಅವ್ರೇನೋ ಹೇಳ್ತಾರೆ ಅಂದ್ಬಿಟ್ಟು ನಾವು ಏನೋ ಹೇಳೋದು ಇಲ್ಲ. ನಾವು ಏನೇ ಹೇಳಿದ್ರು ನಮಗೆ ಏನು ಮಾಡಬೇಕು, ಏನು ಮಾತಾಡಬೇಕು ಅದು ನಮಗೆ ಗೊತ್ತಿದ್ರೆ ಸಾಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.